ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಜಿಮೇಲು ಒಂದು ದಿನಕ್ಕೆ ಎಷ್ಟು ಅಲೌಡ್ ಮಾಡುತ್ತೆ, ಮತ್ತು ಫ್ರೀ ಅಕೌಂಟ್ ಮತ್ತು ಪೇಯ್ಡ್ ಗೂಗಲ್ ವರ್ಕ್ ಸ್ಪೇಸ್, ಇವುಗಳಲ್ಲಿ 2 ವಿಧಗಳಾಗಿ ನಾವು ಇಲ್ಲಿ ವಿಂಗಡಣೆ ಮಾಡಬಹುದು. ಮಾಡಿದ ನಂತರ ನೋಡಿ ಸ್ನೇಹಿತರೆ, ಇಲ್ಲಿ ಜಿಮೇಲ್ದೇನೋ ಫ್ರೀ ಅಕೌಂಟ್ ಇದೆಯಲ್ಲ, ಆ ಫ್ರೀ ಅಕೌಂಟಲ್ಲಿ ಒಂದು ದಿನಕ್ಕೆ ನೋಡಿ 24 ಅವರ್ಸ್ ಅಂದರೆ ಒಂದು ದಿನಕ್ಕೆ ನೀವು 500 ಇಮೇಲ್ಸನ್ನು ಕಳಿಸ್ಬೋದು, ಯಾರಿಗಾದರೂ ಕಳಿಸ್ಬೋದು. ಅದೇ ರೀತಿ ಒಂದೇ ಟೈಮಿಗೆ ನೀವು 100 ಜನರನ್ನು ಕೂಡ ಇಮೇಲು ಕಳಿಸ್ಬೋದು. ಮ್ಯಾಕ್ಸಿಮಮ್ ಆ ರಿಸಿಪ್ಷನ್ ಇರ್ತಾರಲ್ಲ, ಈ ರಿಸಿವ್ ಮಾಡ್ಕೊಳ್ಳೋರು ಯಾರು ಇರ್ತಾರಲ್ಲ, ಅವರಿಗೆ ನೀವು 100 ಜನನ ಆ್ಯಡ್ ಮಾಡ್ಬೋದು ಒಂದೇ ಮೇಲ್ಗೆ. ಸೊ ಇಲ್ಲಿ ನೀವು ತಿಳ್ಕೊಂಡಿದ್ದೇನಪ್ಪ ಅಂದರೆ, ಫ್ರೀ ಜಿಮೇಲ್ ಅಕೌಂಟ್ ಇರುತ್ತಲ್ಲ, ಎಲ್ಲರ ಹತ್ರ ಆಲ್ಮೋಸ್ಟು ಸಾಮಾನ್ಯರು ಬಳಸುವಂತಹದ್ದು ಫ್ರೀ ಜಿಮೇಲ್ ಅಕೌಂಟ್ ಇರುತ್ತೆ. ಮತ್ತು ಅದಕ್ಕೆ ಫೀಚರು ಕಡಿಮೆ ಇರ್ತವೆ. ಎಷ್ಟು ಸಾಮಾನ್ಯನಿಗೆ, ಒಂದು ಜನಸಾಮಾನ್ಯನಿಗೆ ಬಳಸಲಿಕ್ಕೆ ಎಷ್ಟು ಬೇಕೋ ಅಷ್ಟೇ ಫೀಚರ್ ಇರ್ತವೆ. ಸೊ ಇಲ್ಲಿ ಒಂದು ದಿನಕ್ಕೆ ಅಂದರೆ 24 ಗಂಟೆಯಲ್ಲಿ ನೀವು 500 ಇಮೇಲ್ಗಳನ್ನ ಕಳಿಸ್ಬೋದು. ಮತ್ತು ಒಂದೇ ಟೈಮಿಗೆ 100 ಜನರ ಇಮೇಲ್ ಐಡಿನಲ್ಲಿ ಪ್ರೆಸ್ ಮಾಡಿ ರಿಸಿಪ್ಟ್ ಆಪ್ಷನಲ್ಲಿ ಸೆಂಡ್ ಮಾಡ್ಬೋದು. ಸೊ ಅದೇ ರೀತಿ ಗೂಗಲ್ ಪೇಯ್ಡ್ ಗೂಗಲ್ ವರ್ಕ್ ಸ್ಪೇಸ್ ಅಕೌಂಟ್ ಏನು ಬೇರೆ ಇರುತ್ತದು, ಬಿಸ್ನೆಸ್ಗೋಸ್ಕರ ನಾವು ಯೂಸ್ ಮಾಡ್ಬೋದು. ನಿಮ್ಮ ದೊಡ್ಡದಾದಂತಹ ಬಿಸ್ನೆಸ್ ಇದ್ದರೆ, ಜಾಸ್ತಿ ವರ್ಕರ್ಸ್ ಇದ್ದರೆ, ನೀವು ಜಾಸ್ತಿ ಜನಕ್ಕೆ ಒಂದು ದಿನಕ್ಕೆ ಮೇಲ್ ಕಳಿಸ್ಬೇಕು ಅನ್ನೋ ಒಂದು ಆಪ್ಷನ್ ನಿಮ್ಮ ಹತ್ರ ಇದ್ದರೆ, ನೀವು ಇಲ್ಲಿ ಪೇಯ್ಡ್ ಗೂಗಲ್ ಅಕೌಂಟನ್ನು ಕೂಡ ಇಲ್ಲಿ ಖರೀದಿ ಮಾಡ್ಬೋದು. ಅದಕ್ಕೆ ಫೀಚರ್ಸು ಜಾಸ್ತಿ ಇರ್ತವೆ. ಆ ಅಕೌಂಟನ್ನು ನೀವು ತಗೊಂಡ್ರೆ ಮಿನಿಮಮ್ ಒಂದು ದಿನಕ್ಕೆ 2000 ಇಮೇಲ್ಗಳನ್ನು ಕಳಿಸ್ಬೋದು. 24 ಗಂಟೆಯಲ್ಲಿ 2000 ಇಮೇಲು. ಅಲ್ಲಿ ಫ್ರೀ ಅಕೌಂಟಿಗೆ ಬರೀ 500 ಇಮೇಲ್ಗಳನ್ನು ಕಳಿಸ್ಬೋದಿತ್ತು 24 ಗಂಟೆಯಲ್ಲಿ. ಮತ್ತು ಇಲ್ಲಿ ಗೂಗಲ್ ಪೇಯ್ಡ್ ವರ್ಕ್ ಸ್ಪೇಸ್ ಏನಿದೆಯಲ್ಲ, ಇದರ ಅಕೌಂಟ್ ತೊಗೊಂಡ್ರೆ 24 ಗಂಟೆಯಲ್ಲಿ ನೀವು 2000 ಇಮೇಲ್ಗಳನ್ನು ಕಳಿಸ್ಬೋದು. ಸೊ ಇಲ್ಲಿ ನಾನು ನಿಮಗೆ ಒಂದು ಚಾರ್ಟನ್ನು ತೋರಿಸ್ತೀನಿ. ಗೂಗಲ್ ವರ್ಕ್ ಸ್ಪೇಸ್ ಅಕೌಂಟನ್ನು ತಗೊಂಡ್ರೆ ಎಷ್ಟೆಷ್ಟು ಲಿಮಿಟೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಲಿಮಿಟೆಡ್ ಟೈಪು ಮತ್ತು ಲಿಮಿಟು ಎಷ್ಟಿದೆ ಇಲ್ಲಿ ಕೊಟ್ಟಿದ್ದಾನೆ. ಮೆಸೇಜ್ ಟು ಆಟೋ ಫಾರ್ವರ್ಡು, ರಿಸಿಪ್ಟ್ ಫರ್ ಮೆಸೇಜ್. ನೋಡಿ, ಒಂದು ದಿನಕ್ಕೆ ನೀವು 2000 ಮೇಲನ್ನು ಕಳಿಸ್ಬೋದು. ಯಾವುದು ಗೂಗಲ್ ಪೇಯ್ಡ್ ಅಕೌಂಟ್ ತಗೊಂಡ್ರೆ ಅದರಲ್ಲಿ 500 ಜನ ರಿಸಿಪ್ಟನ್ನು ನೀವು ಕಳಿಸ್ಬೋದು. ನೀವು ಭವಿಷ್ಯತ್ತಿನಲ್ಲಿ ಏನಾದರೂ ಪೇಯ್ಡ್ ಅಕೌಂಟ್ ತೊಗೊಂಡ್ರೆ ಗೂಗಲ್ದು, ಇದನ್ನು ಈ ಚಾರ್ಟನ್ನು ನೀವು ನೋಡಿ ಕಲಿಬೋದು. ಎಷ್ಟು ಲಿಮಿಟೇಷನ್ ಇರುತ್ತೆ, ಅಕೌಂಟ್ದು ಏನು ಫೆಸಿಲಿಟಿಗಳಿರ್ತವೆ ಅಂತ ಹೇಳ್ಬಿಟ್ಟು ಇಲ್ಲಿ ಸಂಕ್ಷಿಪ್ತವಾಗಿ ಕೊಡಲಾಗಿದೆ.